ಇವತ್ತು ನಾವು ಎಲ್ಲ ಪಿ ಯು ಕಾಲೇಜ್ದು ಪ್ರಿನ್ಸಿಪಲ್ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ. ಆ್ಯಂಟಿ ಡ್ರಗ್ಸ್ ಕಮಿಟಿ ಪ್ರತಿಯೊಂದು ಕಾಲೇಜ್ನಲ್ಲಿ ಸ್ಕೂಲ್ ಪಿ ಯು ಕಾಲೇಜ್ನಲ್ಲಿ ಕೂಡ ಆಗಲಿ ಅಂತ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಕಮಿಟಿನಲ್ಲಿ ಪ್ರಿನ್ಸಿಪಲ್, ಟೀಚರ್ಸ್, ಸ್ಟೂಡೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಪ್ಯಾರೆಂಟ್ಸ್ ಅವರು ಒಪ್ಪಿಗೆ ಇದ್ದರೆ ಅವರು ಅಲ್ಲಿ ಇರಬೇಕು. ತಿಂಗಳಕ್ಕೆ ಒಮ್ಮೆ ಇವರೆಲ್ಲ ನಾರ್ಕೋಟಿಕ್ಸ್ ಬಗ್ಗೆ ಒಂದು ಮೀಟಿಂಗ್ ತಗೋಬೇಕು. ಆ ಶಾಲೆ ಸುತ್ತಮುತ್ತಲೂ ಆಗಲಿ ಅಥವಾ ಬೇರೆ ಎಲ್ಲೂ ಆಗಲಿ ಅವ್ರಿಗೇನು ಮಾಹಿತಿ ಇದ್ದರೆ ಅದು ಅವರು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು, ಅಥವಾ ಯಾವ ಸ್ಟೂಡೆಂಟ್ ಅವನ ಬಿಹೇವಿಯರ್ನಲ್ಲಿ ಸ್ವಲ್ಪ ಮಾರ್ಕ್ಸ್ನಲ್ಲಿ ಸಡನ್ ಡಿಕ್ಲೈನ್ ಇದೆ, ಹೆಲ್ತ್ನಲ್ಲಿ ಸಡನ್ ಡಿಕ್ಲೈನ್ ಇದೆ, ಅದು ಅವರ ಅಬ್ಸರ್ವೇಷನ್ನಲ್ಲಿ ಇದ್ದರೆ ಅವರು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಪ್ರೊಸೀಡಿಂಗ್ ರೆಡಿ ಮಾಡಬೇಕು. ಅವರು ನಮ್ಮ ಪೊಲೀಸ್ ಅವರಿಂದ ಆ ಪ್ರೊಸೀಡಿಂಗ್ ತಗೊಳ್ತಾರೆ. ಮತ್ತು ನಾವು ಪ್ರತಿಯೊಂದು ಕಾಲೇಜ್ನಲ್ಲಿ QR ಕೋಡ್ ಕಳಿಸಿದ್ದೀವಿ. ಅವರು ನಾರ್ಕೋಟಿಕ್ಸ್ ಬಗ್ಗೆ ಅನಾಮಧೇಯವಾಗಿ ಯಾವುದೇ ಮಾಹಿತಿ ಶೇರ್ ಮಾಡಬೇಕಾದ್ರೆ ಅದು ಅವರು ಮಾಡಬಹುದು ಆ ಪ್ರಕಾರ. ಮತ್ತು 6 ತಿಂಗಳಲ್ಲಿ ಕನಿಷ್ಠವಾದ 10% ಸ್ಟೂಡೆಂಟ್ಸ್ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಅವ್ರದ್ದು ಬ್ಲಡ್ ಟೆಸ್ಟಿಂಗ್ ಮತ್ತು ಯೂರಿನ್ ಟೆಸ್ಟಿಂಗ್ ಅವರು ಮಾಡಲಿ. ಅದರಲ್ಲಿ ಗಾಂಜಾ ಪತ್ತೆ ಆಗಿದರೆ ಅವರಿಗೆ ಅಟ್ಲೀಸ್ಟ್ ಕನ್ಫರ್ಮ್ ಆಗುತ್ತೆ ಈ ಸ್ಟೂಡೆಂಟ್ ಗಾಂಜಾ ತಗೋತಾ ಇದ್ದಾರೆ. ಪೊಲೀಸ್ ಜೊತೆಗೆ ರಿಪೋರ್ಟ್ ಶೇರ್ ಮಾಡಲಿ ಅಂತ ಏನು ಕಂಪಲ್ಷನ್ ಇಲ್ಲ, ಅವರು ಕಾನ್ಫಿಡೆನ್ಷಿಯಲ್ ಕೂಡ ಇಟ್ಕೋಬಹುದು. ಈ ವಿಚಾರದಲ್ಲಿ ಅವರು ಸ್ಟೂಡೆಂಟ್ಗೆ ದೇ ನೀಡ್ ಟು ಟ್ರೀಟ್ ಆಸ್ ಅ ವಿಕ್ಟಿಮ್, ಪ್ಯಾರೆಂಟ್ಸ್ಗೆ ತಿಳಿಸಬೇಕು ಆ್ಯಂಡ್ ದೇ ನೀಡ್ ಟು ಕನ್ವಿನ್ಸ್ ಹಿಮ್ ಟು ಗೋ ಅವೇ ಫ್ರಮ್ ದಟ್ ನಾರ್ಕೋಟಿಕ್ಸ್. ಸೊ ಒಟ್ಟಾರೆ ನಮ್ಮದು ಉದ್ದೇಶ ಏನಿದೆ ಅಂದರೆ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಕೆಲವು ಸ್ಟೂಡೆಂಟ್ಸ್ ಗಾಂಜಾ ಸೇವನೆ ಮಾಡ್ತಾಯಿದ್ದಾರೆ ಅಂತ ಮಾಹಿತಿ ಕೇಳಿ ಬಂದಿದೆ. ಅವರು ಅದು ಮಾಡಬಾರ್ದು, ಅದಕ್ಕೆ ಒಂದು ಭಯ ಅಲ್ಲಿ ಇರಬೇಕು. ಆ ದಿಕ್ಕಿನಲ್ಲಿ ಈ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಮ್ಮದು ರೇಡ್ಸ್ ಕೇಸಸ್ ಆಗಲಿ, ಸೇಲರ್ಸ್ ಮೇಲೆ ಆಗಲಿ, ಕನ್ಸ್ಯೂಮರ್ಸ್ ಮೇಲೆ ಆಗಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಯಾರು ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಗಾಂಜಾ ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಅವರ ಮೇಲೆ ನಾವು ಕಾನೂನಿ ಕ್ರಮ ತಗೊಳ್ತೀವಿ.